ಲೋಕಾಕಾಶ ಭಾಗ 27. ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ನನ್ನ ಗುರುಗಳಿಗೆ ಜಯವಾಗಲಿ. ಅಲ್ಲಿ ನಾನು ಬರೆದದ್ದನ್ನು ಅಂದರೆ ಬರೆದಿರುವುದು ಇದೆಯಲ್ಲ, ಅದನ್ನು ಓದುತ್ತಾ ಹೇಳುತ್ತಾ ಹೋಗುತ್ತೇನೆ ನಿಮಗೆ. ನೀವು ಕೂಡ ಅದನ್ನು ಸ್ವಚ್ಛ ಒಂದು ಸಲ ಕೇಳ್ರಿ. ಆಮೇಲೆ ನಿಮ್ಮ ಪುಸ್ತಕದಲ್ಲಿ ನೀವು ಬರ್ಕೊಂಡು ಎಷ್ಟಾಗುತ್ತೋ ಅಷ್ಟು ಕಂಠಪಾಠ ಮಾಡಿರಿ. ಯಾಕೆಂದರೆ ಈಗಲೇ ಸಾಕಷ್ಟು ಜನ ಸಾಕಷ್ಟು ವಿಷಯಗಳನ್ನ ಕಂಠಪಾಠ ಮಾಡಿದ್ದಾರೆ. ಹಾಗೆ ಎಷ್ಟಾಗುತ್ತೋ ಅಷ್ಟು ನೀವು ಮಾಡಿರಿ, ಒಳ್ಳೆಯದು ಮಾಡಿರಿ. ದೇವ ದೇವಿಯರ ಉತ್ಪತ್ತಿ ಉಪಪಾದಪುರದಲ್ಲಿ ಮಹಾರ್ಘ್ಯ ಶೈಲಿಯಲ್ಲಿ ಆಗುತ್ತದೆ. ನೆನಪಿಟ್ಕೊಳ್ರಿ, ಅಲ್ಲಿ ತಂದೆ ತಾಯಿಯ ಅಥವಾ ಸಮೂರ್ಛನದ ವ್ಯವಸ್ಥೆ ಅಲ್ಲ, ಅದು ಉಪಪಾದ ಶೈಲಿಯಲ್ಲಿ ಕೇವಲ ಅಂತರ್ಮುಹೂರ್ತದೊಳಗಡೆ ಅವರ ಶರೀರ ತಯಾರಾಗಿ ಹೊರಗಡೆ ಬರ್ತದೆ. ಇಲ್ಲಿ ಇದಕ್ಕೆಲ್ಲ ವಿಸ್ತಾರಕ್ಕೆ ಅವಕಾಶ ಇಲ್ಲ. ತತ್ವಾರ್ ಸೂತ್ರದ ಟೀಕದಲ್ಲಿ ಇದನ್ನೆಲ್ಲ ಹೇಳಿದ್ದೀನಿ, ಅಲ್ಲಿಂದ ಕೇಳ್ಕೋಬೋದು. ಆಯಿತು. ಹಾಂ, ಈ ರೀತಿ ಒಂದು ವಿಚಿತ್ರವನ್ನು ನೀವು ಬಿಡಿಸಿಕೊಳ್ಳಿರಿ. ಈ ರೀತಿ ಅಂದ ತಕ್ಷಣ ಮತ್ತೆ ಇದೇ ರೀತಿ ಅಂತ ಅಲ್ಲ, ನೀವು ಇದಕ್ಕಿಂತ ಭಾಳ ಸುಂದರವಾಗಿ ಭಾಳ ಬಿಡಿಸ್ಬೇಕು. ಇದು ಬೇಗ ಬೇಗ ಮಾಡಿದ ಚಿತ್ರ ಅಲ್ವಾ, ಅದಕ್ಕೆ ಆಗಿದೆ. ಈಗಿದು ತ್ರಸನಾಡಿಯ ಮೇಲ್ಭಾಗ ಇದೆ, ಅಂದರೆ ಇದರ ಕೆಳಗಡೆ ಈಗ 16 ಸ್ವರ್ಗಗಳೆಲ್ಲ ಮುಗಿದು ಹೋದು. ಮೇಲಿನ ವಿಷಯ ಇದೆ ನೋಡೋಣ ಇದರಿಂದ ಅಲ್ವಾ. ಹಾಂ, ಇದು ನೋಡ್ರಿ, ಇಲ್ಲಿ ಇದು 9 ಗ್ರೈವೇಕ ಸ್ವರ್ಗಗಳು ಬರ್ಕೊಡ್ರಿ. ಅದನ್ನ ನೋಡ್ರಿ ಇಲ್ಲಿ ಬರೆಯೋದಿಕ್ಕೆ. ಆಮೇಲೆ ಅದನ್ನು ಕೆಳಗಡೆ ನಿಮ್ಗೆ ಹತ್ತಿರದಲ್ಲಿ ತೋರಿಸ್ಕೊಡ್ತೀನಿ. ಈಗ ನೋಡ್ಕೊಡ್ರಿ, ಇದು ಒಂದು ಕೆಳಗಡೆ ಹೋಗ್ಬೇಕು ನೋಡ್ರಿ. ಇಲ್ಲಿ ಸುದರ್ಶನ, ಅಮೋಘ, ಸುಪ್ರಬುದ್ಧ, ಯಶೋಧರ, ಸುಭದ್ರ, ಸುವಿಶಾಲ, ಸುಮನಸ, ಸೌಮನಸ, ಪ್ರೀತಿಂಕರ, ಇವು 9 ಗ್ರೈವೇಕ ವಿಮಾನಗಳು. ಇನ್ಮೇಲೆ ಇಲ್ಲಿ ಇವು 9 ಅನುದಿಶ ವಿಮಾನಗಳು. ಅದು ನೋಡಿ, ಇಲ್ಲಿ ನೋಡ್ಕೊಡ್ರಿ. 1 ಆದಿತ್ಯ, 2 ಅರ್ಚಿ, 3 ಅರ್ಚಿಮಾಲಿ, 4 ವೈರೋಚನ, 5 ಪ್ರಭಾಸ, 6 ಅರ್ಚಿಪ್ರಭಾ, 7 ಅರ್ಚಿಮಧ್ಯ, 8 ಅರ್ಚಿರಾವರ್ತ, 9 ಅರ್ಚಿ ವಿಶಿಷ್ಟ. ಇವು ಏನಾಯಿತು, 9 ಅನುದಿಶ ವಿಮಾನಗಳು ಅದು. ಈಗ ಇನ್ನು ಮುಂದೆ 5 ಅನುತ್ತರ ವಿಮಾನಗಳು ನೋಡ್ರಿ. ಇಲ್ಲಿ 5 ಅನುತ್ತರ ವಿಮಾನಗಳು. ಇದರೊಳಗಡೆ ಇದು ಮಧ್ಯದ ಮಾತ್ರ ಸರ್ವಾರ್ಸಿದ್ದಿ, ನೆನ್ಪಿಟ್ಕೊಡ್ರಿ. ಇರ್ರಿ, ಈಗ ನೋಡಿ, 1 ವಿಜಯ, 2 ವೈಜಯಂತ, 3 ಜಯಂತ, 4 ಅಪರಾಜಿತ, 5 ಸರ್ವಾರ್ಸಿದ್ದಿ. ಇದು ಸರ್ವಾರ್ಸಿದ್ದಿ ಆಯಿತು. ಇನ್ನು ಮುಂದೆ ಇಲ್ಲಿಂದ ಮೇಲೆ ಇದು ಕಾಣ್ತದೆಯಲ್ಲ, ಇದನ್ನು ಈಶತ್ ಪ್ರಾಗ್ಭಾರ್ ಪೃಥ್ವಿ ಅಂತ ಹೇಳ್ತಾರೆ. ಅದು ರೀತಿ ಭೂಮಿ ಇದೆ ಪೃಥ್ವಿ, ಇದರ ಹೆಸರು ಈಶತ್ ಪ್ರಾಗ್ಭಾರ್ ಪೃಥ್ವಿ. ಹಾಂ, ನಿಮಗೆ ಹತ್ತಿರದಲ್ಲಿ ತೋರಿಸಿ ಅದನ್ನು ಬರ್ಸ್ತೀನಿ. ಆಮೇಲೆ ಇಲ್ಲಿ ಬರೆದಿದ್ದಿದೆ. ಈ ಈಶತ್ ಪ್ರಾಗ್ಭಾರ್ ಪೃಥ್ವಿ ಇದು 8ನೆಯ ಪೃಥ್ವಿ ಇದೆ ಅಂತಂದರೆ, ಈಗ ನಮಗೇನಾಗುತ್ತೆ, ನಮ್ಮದು ಸೇರಿ ಕೆಳಗಡೆ ನರಕ ಎಲ್ಲ ಸೇರಿ ಅವು 7 ಪೃಥ್ವಿಗಳಿದ್ದಾವೆ. ಅಂದರೆ ಈ ಪೃಥ್ವಿ ಕೆಳಭಾಗ ನರಕದಿಂದ ಪ್ರಾರಂಭ ಆಗ್ತದಲ್ವಾ, ಆ ರೀತಿ. ಅದು ಹೇಗಾರು ಇರಲಿ, ಅದು 7 ಪೃಥ್ವಿಗಳು ಮುಗಿದೋದು. ಇನ್ನು 8ನೇ ಪೃಥ್ವಿ ಇದ್ದರೆ ಇದನ್ನೇ ಈಶತ್ ಪ್ರಾಗ್ಭಾರ್ ಪೃಥ್ವಿ, ಅದು ಭಾಳ ಮೇಲೆ ಇದೆ ಇಲ್ಲಿಂದ ಅಲ್ವಾ. ಹಾಂ, ಅಷ್ಟಾದಮೇಲೆ ಈಗ ಸರ್ವಾರ್ಥ ಸಿದ್ಧಿಯ ಧ್ವಜದಂಡದಿಂದ 12 ಯೋಜನೆ ಮೇಲೆ ಇದೆ ಇದು ಈ ಪೃಥ್ವಿ. 7 ರಜ್ಜು ಉದ್ದ ಇದೆ. ಹೇಗೆ 7 ರಜ್ಜು ಉದ್ದ ಇದೆ ಇದು ಅಂದರೆ, ಉತ್ತರ ದಕ್ಷಿಣಕ್ಕೆ 7 ರಜ್ಜು ಉದ್ದ ಇದೆ ಮತ್ತು ಕೇವಲ 8 ಯೋಜನೆ ಮಾತ್ರ ದಪ್ಪ ಇದೆ ಅಷ್ಟೇ. ಹಾಂ, ಆವಾಗ ಈ ಈಶತ್ ಪ್ರಾಗ್ಭಾರ್ ಪೃಥ್ವಿ ತ್ರಸನಾಡಿ ಒಳಗಡೆ ಎಷ್ಟಿದೆ? 1 ರಜ್ಜು ಮಾತ್ರ ಇದೆ ತ್ರಸನಾಡಿ ಒಳಗಡೆ, ಗೊತ್ತಾಯ್ತು? ಹಾಂ, ತ್ರಸನಾಡಿ ಆ ಕಡೆ ಹೊರಗಡೆ ಎಲ್ಲ ಅದು ಹೀಗೆ ಏನಿದೆ ಅದು 7 ರಜ್ಜು ಇದೆ. ಇರಲಿ. ಇನ್ನು ಮುಂದೆ ಈ ಈಶತ್ ಪ್ರಾಗ್ಭಾರ್ ಪೃಥ್ವಿಯ ಮಧ್ಯದಲ್ಲಿ ಈ ರೀತಿ ಮಧ್ಯದಲ್ಲಿ ಇದರ ಮೇಲೆ 45 ಲಕ್ಷ ಯೋಜನ ವಿಸ್ತಾರ ಮತ್ತು ಇದು ನೋಡಿ, ಇಲ್ಲಿಂದ ಇಲ್ಲಿವರೆಗೆ 45 ಲಕ್ಷ ಯೋಜನೆ ಆಗ್ತದೆ, ಇಲ್ಲಿಂದ ಇಲ್ಲಿವರೆಗೆ ಹೀಗೆ. ಮತ್ತು ಇದರ ದಪ್ಪ ಎಷ್ಟಿದೆ? ಭಾಳ ಕಡಿಮೆ ಇದೆ, 8 ಯೋಜನೆ ಮಾತ್ರ ಇದೆ. 8 ಯೋಜನ ದಪ್ಪ ಇದೆ. ಆದರೆ ಈ ಕೊನೆ ಬರ್ತದೆ ನೋಡಿ, ಇಲ್ಲಿ ಮಾತ್ರ 8 ಯೋಜನೆ ಆಗ್ತದೆ ಇಲ್ಲಿವರೆಗೆ. ಆದರೆ ಇದು ಕೊನೆ ಇದೆಯಲ್ಲ, ಇಲ್ಲಿ ಕೇವಲ 1 ಅಂಗುಲ ಮಾತ್ರ ಇದೆ, 1 ಅಂಗುಲ ಮಾತ್ರ. ಇಲ್ಲಿ ಯಾವಾಗಲೂ ನೀವು ನೆನ್ಪಿಡಬೇಕು ಏನು ಅಂತಂದರೆ, ಇದ್ರ ಮೇಲೆ ಯಾವ ಒಂದು ಜೀವ ಸಿದ್ಧ ಭಗವಾನರು ಕೂಡ ಇಲ್ಲ. ಇದರೊಳಗಡೆ ಸಿದ್ಧ ಭಗವಾನರು ಯಾರೂ ಇಲ್ಲ ಇದರಲ್ಲಿ, ನೆನ್ಪಿಡ್ಕೊಡ್ರಿ. ಈ ಕೇವಲ ಇದ್ರ ಹೆಸರು ಮಾತ್ರ ಸಿದ್ಧ ಅಷ್ಟೇ ಇದೆ. ಹಾಂ, ಇನ್ನು ಮುಂದೆ ಇದು ಗೊತ್ತಾಗ್ತಾ ಇದೆಯಲ್ಲ. ಈಗ ಇದು ಎಷ್ಟು ವಿಸ್ತಾರ ಇದೆ ಅಂದರೆ, ನಮ್ಮದು 2.5 ದ್ವೀಪದಷ್ಟು ವಿಸ್ತಾರ ಇದೆ ಇದು. ಯಾಕೆಂದರೆ 2.5 ದ್ವೀಪದ ಹೊರಗಡೆ ಮನುಷ್ಯರಿಲ್ಲ ಅಂದಮೇಲೆ ಬೇರೆ ಕಡೆಯಿಂದ ಮೋಕ್ಷನೇ ಇಲ್ಲ, ಅದು ಗೊತ್ತಿದೆ ನಿಮಗೆ ಅಲ್ವಾ. ಹಾಂ, ಇನ್ನು ಮುಂದೆ ಇಲ್ಲಿ ಮೇಲೆ ಇಲ್ಲಿ ಮೇಲೆ
ಮೇಲೆ ಇದು ಎಷ್ಟು ಇದು ನೋಡಿ, ಇದು ವಾತಾವರಣ ಇದೆಯಲ್ಲ, ಇದು 4000 ಧನುಷು ದಪ್ಪ ಘನದದಿ ವಾತಾವರಣ ಇದೆ ಇದು. ಇನ್ನು ಇದಕ್ಕಿಂತ ಮೇಲೆ ಇದು 2000 ಧನುಷು ದಪ್ಪ ಘನ ವಾತಾವರಣ ಇದೆ. ಅದಕ್ಕಿಂತ ಮೇಲೆ 1575 ಧನುಷು ದಪ್ಪ ತನು ವಾತಾವರಣ ಇದೆ. ಗೊತ್ತಾಯ್ತು? ಹಾಂ, ಇದಿಷ್ಟ ಆಯ್ತಲ್ಲ, ಇದು ಗೊತ್ತಾಯ್ತಲ್ಲ. ಈ ತನು ವಾತಾವಲಯದಲ್ಲಿ ತನು ವಾತಾವಲಯದ ಅಂತಿಮ ಭಾಗದಲ್ಲಿ ಇಲ್ಲಿ ಇನ್ನು ಮೇಲೆ ಹೋಗೋದಕ್ಕೆಲ್ಲ ಅವಕಾಶನೇ ಇಲ್ಲ. ಅದರ ಮುಂದೆ ಅಲೋಕ ಆಕಾಶ ಇದೆ, ಮುಂದೆ ಧರ್ಮದ್ರವ್ಯ ಇಲ್ಲ. ಅದರಿಂದ ಸಿದ್ಧ ಭಗವಂತರು ಮೇಲೆ ಆಗೋದಿಲ್ಲ. ಆಯಿತು. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಅಂದರೆ ಖಾಲಿ 45 ಲಕ್ಷ ಯೋಜನ ಪ್ರಮಾಣದಲ್ಲಿ ಸಿದ್ಧ ಭಗವಾನರು, ಅನಂತಾನಂದ ಸಿದ್ಧ ಭಗವಾನರು ವಿರಾಜಮಾನ ಇದ್ದಾರೆ. ಅರ್ಥ ಆಯ್ತಿಲ್ಲ? ಹಾಂ, ಇನ್ನು ಮುಂದೆ ನಿಮಗೆ ಈಗ ಇದನ್ನು ಸ್ವಲ್ಪ ಹತ್ತಿರದಲ್ಲಿ ತೋರಿಸ್ತೇನೆ, ನೀವು ಬರ್ಕೋಬೇಕಲ್ಲ. ಹಾಗಾಗಿ ಇದು 9 ಗ್ರೈವೇಕ ವಿಮಾನಗಳು ಬರ್ಕೊಡ್ರಿ. ಆಯ್ತಲ್ಲ? ಹಾಂ, 9 ಅನುದೇಶ ವಿಮಾನಗಳದ್ದು ಹೆಸರುಗಳು ಇಲ್ಲಿ ಬರ್ಕೊಡ್ರಿ. 5 ಅನುತ್ತರ ವಿಮಾನಗಳು ಇವು. ಆಯ್ತಲ್ಲ? ಇನ್ನು ಮುಂದೆ 3 ಲೋಕದಲ್ಲಿಯ ಅಕೃತ್ರಿಮ ಶೌಚಾಲಯಗಳ PDF-ಗಳನ್ನು ನೋಡಿಕೊಳ್ಳಿರಿ. ಇವುಗಳನ್ನು ಎಲ್ಲ ಬರೆದುಕೊಳ್ಳಿರಿ. ಲೋಕಾಕಾಶದ 343 ಗಣರಜ್ಜುವಿನ ಎಲ್ಲ ಪ್ರದೇಶಗಳಲ್ಲೂ ಜೀವಗಳು ಇವೆ. ಅವುಗಳಲ್ಲಿ ಮೊದಲಿಗೆ 34 ಪ್ರಕಾರದ ತಿರ್ಯಂಚ ಜೀವಗಳಲ್ಲಿ ಯಾವ ಯಾವ ಜೀವಗಳು ಯಾವ ಜೀವಗಳಿಗಿಂತ ಕಡಿಮೆ ಮತ್ತು ಹೆಚ್ಚು ಇವೆ, ಇದರ ಬಗ್ಗೆ ನೋಡಿಕೊಳ್ಳಿರಿ. 1. ಬಾದರ ತೇಜಸ್ಕಾಯಿಕ ಪರ್ಯಾಪ್ತ ಜೀವ ಎಲ್ಲಕ್ಕಿಂತ ಕಡಿಮೆ ಇವೆ. 2. ಇವುಗಳಿಗಿಂತ ಅಸಂಖ್ಯಾತ ಗುಣ ಪ್ರಮಾಣ ಹೆಚ್ಚು ಪಂಚೇಂದ್ರಿಯ ತ್ರಿಯಂಚ ಸಂಜ್ಞಿ ಅಪರ್ಯಾಪ್ತಕ ಇವೆ. 3. ಇವುಗಳಿಗಿಂತ ಸಂಖ್ಯಾತ ಗುಣಾಕಾರ ಹೆಚ್ಚು ಸಂಜ್ಞಿ ಪರ್ಯಾಪ್ತಕ ಜೀವಗಳು ಇವೆ. 4. ಇವುಗಳಿಗಿಂತ ಸಂಖ್ಯಾತ ಗುಣಾಕಾರ 4 ಇಂದ್ರಿಯ ಪರ್ಯಾಪ್ತ ಜೀವಗಳು ಇವೆ. 5. ಇವುಗಳಿಗಿಂತ ವಿಶೇಷ ಅಧಿಕ ಪಂಚೇಂದ್ರಿಯ ತಿರ್ಯಂಚ ಅಸಂಜ್ಞಿ ಪರ್ಯಾಪ್ತಗಳಿವೆ ಇವೆ. 6. ಇವುಗಳಿಗಿಂತ ವಿಶೇಷ ಅಧಿಕ ದ್ವಿಇಂದ್ರಿಯ ಪರ್ಯಾಪ್ತಕ ಜೀವಗಳು ಇವೆ. 7. ಇವುಗಳಿಗಿಂತ ವಿಶೇಷ ಅಧಿಕ ತ್ರಿಇಂದ್ರಿಯ ಪರ್ಯಾಪ್ತ ಜೀವಗಳು ಇವೆ. 8. ಇವುಗಳಿಗಿಂತ ಅಸಂಖ್ಯಾತ ಗುಣಾಕಾರ ಹೆಚ್ಚು ಅಸಂಜ್ಞಿ ಅಪರ್ಯಾಪ್ತಕ ಜೀವಗಳು ಇವೆ. 9. ಇವುಗಳಿಗಿಂತ ವಿಶೇಷ ಅಧಿಕ ಚತುರಿಂದ್ರಿಯ ಅಪರ್ಯಾಪ್ತ ಜೀವಗಳು ಇವೆ. 10. ಇವುಗಳಿಗಿಂತ ವಿಶೇಷ ಅಧಿಕ ತ್ರಿಇಂದ್ರಿಯ ಅಪರ್ಯಾಪ್ತ ಜೀವಗಳು ಇವೆ. 11. ಇವುಗಳಿಗಿಂತ ವಿಶೇಷ ಅಧಿಕ ದ್ವಿಇಂದ್ರಿಯ ಅಪರ್ಯಾಪ್ತಕ ಜೀವಗಳು ಇವೆ. 12. ಇವುಗಳಿಗಿಂತ ಅಸಂಖ್ಯಾತ ಗುಣಾಕಾರ ಹೆಚ್ಚು ಅಪ್ರತಿಷ್ಠಿತ ಪ್ರತ್ಯೇಕ ಜೀವಗಳು ಇವೆ. 13. ಇವುಗಳಿಗಿಂತ ಅಸಂಖ್ಯಾತ ಗುಣಾಕಾರ ಹೆಚ್ಚು ಪ್ರತಿಷ್ಠಿತ ಪ್ರತ್ಯೇಕ ಜೀವಗಳು ಇವೆ. 14. ಇವುಗಳಿಗಿಂತ ಅಸಂಖ್ಯಾತ ಗುಣಾಕಾರ ಅಧಿಕ ಪೃಥ್ವಿಕಾಯಿಕ ಬಾದರ ಪರ್ಯಾಪ್ತ ಜೀವಗಳು ಇವೆ.
15. ಇವುಗಳಿಗಿಂತ ಅಸಂಖ್ಯಾತ ಗುಣಾಕಾರ ಅಧಿಕ ಬಾದರ ಜಲಕಾಯಿಕ ಪರ್ಯಾಪ್ತ ಜೀವಗಳು ಇವೆ. 16. ಇವುಗಳಿಗಿಂತ ಅಸಂಖ್ಯಾತ ಗುಣಾಕಾರ ಅಧಿಕ ಬಾದರ ವಾಯುಕಾಯಿಕ ಪರ್ಯಾಪ್ತ ಜೀವಗಳು ಇವೆ. 17. ಇವುಗಳಿಗಿಂತ ಅಸಂಖ್ಯಾತ ಗುಣಾಕಾರ ಅಧಿಕ ಅಪ್ರತಿಷ್ಠಿತ ಅಪರ್ಯಾಪ್ತ ಜೀವಗಳು ಇವೆ. 18. ಇವುಗಳಿಗಿಂತ ಅಸಂಖ್ಯಾತ ಗುಣಾಕಾರ ಅಧಿಕ ಪ್ರತಿಷ್ಠಿತ ಅಪರ್ಯಾಪ್ತ ಜೀವಗಳು ಇವೆ. 19. ಇವುಗಳಿಗಿಂತ ಅಸಂಖ್ಯಾತ ಗುಣಾಕಾರ ಅಧಿಕ ತೇಜಸ್ಕಾಯಿಕ ಬಾದರ ಅಪರ್ಯಾಪ್ತ ಜೀವಗಳು ಇವೆ. 20. ಇವುಗಳಿಗಿಂತ ವಿಶೇಷ ಅಧಿಕ ಪೃಥ್ವಿಕಾಯಿಕ ಬಾದರ ಅಪರ್ಯಾಪ್ತ ಜೀವಗಳು ಇವೆ. 21. ಇವುಗಳಿಗಿಂತ ವಿಶೇಷ ಅಧಿಕ ಜಲಕಾಯಿಕ ಬಾದರ ಅಪರ್ಯಾಪ್ತ ಜೀವಗಳು ಇವೆ. 22. ಇವುಗಳಿಗಿಂತ ವಿಶೇಷ ಅಧಿಕ ವಾಯುಕಾಯಿಕ ಬಾದರ ಅಪರ್ಯಾಪ್ತ ಜೀವಗಳು ಇವೆ. 23. ಇವುಗಳಿಗಿಂತ ಅಸಂಖ್ಯಾತ ಗುಣಾಕಾರ ತೇಜಸ್ಕಾಯಿಕ ಸೂಕ್ಷ್ಮ ಅಪರ್ಯಾಪ್ತ ಜೀವಗಳು ಇವೆ. 24. ಇವುಗಳಿಗಿಂತ ವಿಶೇಷ ಅಧಿಕ ಪೃಥ್ವಿಕಾಯಿಕ ಸೂಕ್ಷ್ಮ ಅಪರ್ಯಾಪ್ತ ಜೀವಗಳು ಇವೆ. 25. ಇವುಗಳಿಗಿಂತ ವಿಶೇಷ ಅಧಿಕ ಜಲಕಾಯಿಕ ಸೂಕ್ಷ್ಮ ಅಪರ್ಯಾಪ್ತ ಜೀವಗಳು ಇವೆ. 26. ಇವುಗಳಿಗಿಂತ ವಿಶೇಷ ಅಧಿಕ ವಾಯುಕಾಯಿಕ ಸೂಕ್ಷ್ಮ ಅಪರ್ಯಾಪ್ತ ಜೀವಗಳು ಇವೆ. 27. ಇವುಗಳಿಗಿಂತ ಸಂಖ್ಯಾತ ಗುಣಾಕಾರ ತೇಜಸ್ಕಾಯಿಕ ಸೂಕ್ಷ್ಮ ಪರ್ಯಾಪ್ತ ಜೀವಗಳು ಇವೆ. 28. ಇವುಗಳಿಗಿಂತ ವಿಶೇಷ ಅಧಿಕ ಪೃಥ್ವಿಕಾಯಿಕ ಸೂಕ್ಷ್ಮ ಪರ್ಯಾಪ್ತ ಜೀವಗಳು ಇವೆ. 29. ಇವುಗಳಿಗಿಂತ ವಿಶೇಷ ಅಧಿಕ ಜಲಕಾಯಿಕ ಸೂಕ್ಷ್ಮ ಪರ್ಯಾಪ್ತ ಜೀವಗಳು ಇವೆ. 30. ಇವುಗಳಿಗಿಂತ ವಿಶೇಷ ಅಧಿಕ ವಾಯುಕಾಯಿಕ ಸೂಕ್ಷ್ಮ ಪರ್ಯಾಪ್ತ ಜೀವಗಳು ಇವೆ. 31. ಇವುಗಳಿಗಿಂತ ಅಸಂಖ್ಯಾತ ಗುಣಾಕಾರ ಅಧಿಕ ಸಾಧಾರಣ ಬಾದರ ಪರ್ಯಾಪ್ತ ಜೀವಗಳು ಇವೆ. 32. ಇವುಗಳಿಗಿಂತ ಅಸಂಖ್ಯಾತ ಗುಣಾಕಾರ ಅಧಿಕ ಸಾಧಾರಣ ಬಾದರ ಅಪರ್ಯಾಪ್ತ ಜೀವಗಳು ಇವೆ. 33. ಇವುಗಳಿಗಿಂತ ಅನಂತ ಗುಣಾಕಾರ ಅಧಿಕ ಸಾಧಾರಣ ಸೂಕ್ಷ್ಮ ಅಪರ್ಯಾಪ್ತ ಜೀವಗಳು ಇವೆ. 34. ಇವುಗಳಿಗಿಂತ ಸಂಖ್ಯಾತ ಗುಣಾಕಾರ ಅಧಿಕ ಸಾಧಾರಣ ಸೂಕ್ಷ್ಮ ಪರ್ಯಾಪ್ತ ಜೀವಗಳು ಇವೆ. 3 ಲೋಕದಲ್ಲಿ ಅತಿ ಚಿಕ್ಕ ಜೀವದ ಶರೀರ ಅಂದರೆ ಸೂಕ್ಷ್ಮ ನಿಗೋದ ಲಬ್ಧಿ ಅಪರ್ಯಾಪ್ತಕ ಜೀವದ ಉತ್ಪತ್ತಿಯ 3ನೆಯ ಸಮಯದಲ್ಲಿ ಇರುತ್ತದೆ. ಇದು 1 ಅಂಗುಲದ ಅಸಂಖ್ಯಾತದ 1 ಭಾಗ ಶರೀರ ಮಾತ್ರ ಅಷ್ಟೇ ಇರುತ್ತದೆ. ಮುಂದೆ ಮುಂದೆ ಬೇರೆ ಬೇರೆ ಪ್ರಕಾರದ ಜೀವಗಳ ಶರೀರದ ಪ್ರದೇಶಗಳು ಬೆಳೆಯುತ್ತಾ ಹೋಗಿ ಸ್ವಯಂಭೂ ರಮಣ ಸಮುದ್ರದಲ್ಲಿ ವಾಸಿಸುವ ಮಹಾಮತ್ಸದ ಅಂದರೆ ಮೀನಿನ ಶರೀರ 1000 ಯೋಜನ ಉದ್ದ, 500 ಯೋಜನ ಅಗಲ, 250 ಯೋಜನ ದಪ್ಪ ಇರುತ್ತದೆ. ಇದು ಅತಿ ದೊಡ್ಡ ಶರೀರ ಇದೆ. ಸಂಪೂರ್ಣ ಲೋಕದಲ್ಲಿ ಎಲ್ಲ 4 ಗತಿಗಳಲ್ಲಿ ಅತಿ ಕಡಿಮೆ ಅಂದರೆ 29 ಅಂಕಭಾಗ ಪ್ರಮಾಣ ಮಾತ್ರ ಮನುಷ್ಯಗತಿಯ ಜೀವರು ಇದ್ದಾರೆ. ಅಂದರೆ 2.5 ದ್ವೀಪದಲ್ಲಿ ಇರುತ್ತಾರೆ. ಮನುಷ್ಯರಿಗಿಂತ ಅಸಂಖ್ಯಾತ ಪ್ರಮಾಣ ಹೆಚ್ಚು ಜೀವಗಳು 7 ನರಕಗಳಲ್ಲಿ ಇವೆ. ನಾರಕಿ ಜೀವಗಳಿಗಿಂತ ಅಸಂಖ್ಯಾತ ಪ್ರಮಾಣ ಅಧಿಕ ಜೀವಗಳು 4 ಪ್ರಕಾರದ ದೇವತೆಗಳ ಅಲ್ಲಿ ಇದ್ದಾರೆ. ಅಂದರೆ 4 ಪ್ರಕಾರದ ದೇವತೆಗಳಿದ್ದಾರೆ. 4 ಪ್ರಕಾರದ ದೇವ ಪರ್ಯಾಯದ ಜೀವಗಳಿಗಿಂತ ಅನಂತ ಪಟ್ಟು ಅಧಿಕ ಸಿದ್ಧ ಭಗವಾನರು ಇದ್ದಾರೆ. ಅನಂತ ಸಿದ್ಧ ಭಗವಾನರಿಗಿಂತ ಅನಂತ ಪಟ್ಟು ಅಧಿಕ ಜೀವಗಳು ತಿರ್ಯಂಚ ಗತಿಯಲ್ಲಿ ಇದ್ದಾವೆ. ತಿರ್ಯಂಚ ಜೀವಗಳಿಗಿಂತ ಅನಂತ ಪಟ್ಟು ಅಧಿಕ ಪುದ್ಗಲ ಪರಮಾಣುಗಳು ಇವೆ. ಈ ಚಿತ್ರವನ್ನು ಬಹಳ ಗಮನದಿಂದ ನೀವು ನೋಡಬೇಕು ಮತ್ತು ನಿಮ್ಮ ಕೈಯಲ್ಲಿ ಬಿಡಿಸಿಕೊಂಡರೆ ನಿಮಗೆ ಸ್ವಲ್ಪ ನೆನಪಿನಲ್ಲಿ ಇರುತ್ತದೆ. ಇದು ಏನು ಚಿತ್ರ? ಏನೂ ಇಲ್ಲ ನೋಡ್ರಿ, ಸ್ವಲ್ಪ ಅಂದರೆ ಭಾಳ ಗಮನ ಇಟ್ಟು ನೋಡ್ರಿ. ಇದು ನೋಡಿ ಎಲ್ಲ ಸಂಪೂರ್ಣ ಇದು ಅನಂತಾನಂತ ಜೀವಗಳು ಇವೆಲ್ಲ ಸಂಪೂರ್ಣ ಇದು ಏನು ಏಕೇಂದ್ರಿಯ ನಿಗೋದ ಜೀವಗಳು ಇವೆಲ್ಲ. ಈಗ ಇಲ್ಲಿ ನೋಡ್ರಿ, ಇಲ್ಲಿ
ಇದು ಪೃಥ್ವಿಕಾಯಿಕ ಜೀವ, ಇದು ಜಲಕಾಯಿಕ ಜೀವ, ಅಗ್ನಿಕಾಯಿಕ ಜೀವ, ವಾಯುಕಾಯಿಕ ಜೀವ. ವನಸ್ಪತಿ ಒಳಗಡೆ ಇಲ್ಲಿ ಗಿಡ, ಮರ, ಬಳ್ಳಿ ಇವೆಲ್ಲ ವನಸ್ಪತಿ ಒಳಗಡೆ ಬರ್ತವೆ. ಆದರೆ ಒಂದು ಮಹತ್ವಪೂರ್ಣ ಬಿಂದು ನೆನ್ಪಿಟ್ಕೊಳ್ರಿ, ಈ ವನಸ್ಪತಿಯ ಭೇದದೊಳಗಡೆ ಇವಿದ್ದಾವೆ. ಯಾವುವು? ನಿಗೋಧ ಜೀವಗಳು. ಅರ್ಥ ಆಯಿತು? ಯಾಕೆಂದರೆ ವನಸ್ಪತಿಯ ಒಂದು ಭೇದ ಇದೆ, ಅದು ಗೊತ್ತಾಯ್ತು. ಈಗ 5 ಸ್ಥಾವರಗಳು ಬರ್ತಾವೆ. ಇನ್ನೊಂದ್ಸಲ ನೋಡ್ಕೊಡ್ರಿ. ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ, ವಾಯುಕಾಯಿಕ, ವನಸ್ಪತಿ ಕಾಯಿಕ. ವನಸ್ಪತಿ ಕಾಯ್ದೊಳಗನೆ ಇವು ಬರ್ತವೆ ಎಲ್ಲ ಪೂರ. ಹಾಂ, ಇನ್ನು ಮುಂದೆ ಇಲ್ಲಿ ನೋಡ್ರಿ ಮೇಲೆ, ಇದು ದ್ವಿಇಂದ್ರಿಯ ಜೀವ, ತ್ರಿಇಂದ್ರಿಯ ಜೀವ, ಚತುರಿಂದ್ರಿಯ ಜೀವ. ಈಗ ಪಂಚೇಂದ್ರಿಯಕ್ಕೆ ಬಂತು, ಪಂಚೇಂದ್ರಿಯ ಜೀವಗಳಲ್ಲಿ ಬಂತು. ಪಂಚೇಂದ್ರಿಯಕ್ಕೆ ಬಂದಾಗ ಏನಾಗ್ತದೆ ಅಂತಂದರೆ ನೋಡ್ರಿ, ಇವೆಲ್ಲ ಪೂರ ತಿರ್ಯಂಚನೇ ಇದ್ದಾವೆ, ಇವೆಲ್ಲ ಪೂರ ತಿರ್ಯಂಚ ಇದ್ದಾವೆ. ಆದರೆ ಇಲ್ಲಿ ಪಂಚೇಂದ್ರಿಯಕ್ಕೆ ಬಂದಾಗ ಮಾತ್ರ ಅನೇಕ ಭೇದಗಳು ಆದವು. ಪಂಚೇಂದ್ರಿಯದಲ್ಲಿ ಸ್ವಲ್ಪ ಜೀವಗಳು ತಿರಿಯಂಚ ಇದ್ದಾವೆ, ಮತ್ತು ಮನುಷ್ಯ ಇದ್ದಾರೆ, ನಾರಕಿ ಇದ್ದಾರೆ, ದೇವತೆಗಳು ಇದ್ದಾರೆ. ಇದರೊಳಗಡೆ ಏನಾಗ್ತದೆ ಅಂತಂದರೆ ಈ 4 ಯಾವ್ಯಾವುದು? ಪಂಚೇಂದ್ರಿಯ, ತಿರಿಯಂಚ, ಮತ್ತು ಇಲ್ಲಿ ಮನುಷ್ಯ, ನಾರಕಿ, ದೇವ. ಇದರಲ್ಲಿ ಈ ತಿರಿಯಂಚಗಳು ಬಹಳ ಇದ್ದಾವೆ. ಈ ಮನುಷ್ಯ ಎಲ್ಲರಿಗಿಂತ ಈ 4ರಲ್ಲಿ 4 ವರ್ಗದಲ್ಲಿ ಮನುಷ್ಯ ಎಲ್ಲರಿಗಿಂತ ಕಡಿಮೆ. ಮನುಷ್ಯರಿಗಿಂತ ಅಸಂಖ್ಯಾತ ಪಟ್ಟು ಜಾಸ್ತಿ ನಾರಕಿಗಳಿದ್ದಾರೆ, ನಾರಕಿಗಳಿಗಿಂತ ಅಸಂಖ್ಯಾತ ಪಟ್ಟು ಜಾಸ್ತಿ ದೇವತೆಗಳಿದ್ದಾರೆ. ಅರ್ಥ ಆಯ್ತಲ್ಲ? ಇನ್ನು ಮುಂದೆ ಈಗ ನಾವು ಇಲ್ಲಿ ಇದೊಂದು ಸಣ್ಣ ಭಾಗ ಇದೆಯಲ್ಲ, ಇಲ್ಲಿ ಸಣ್ಣ ಸಣ್ಣ ನೋಡಿ, ಇದು ಅಂದರೆ ಮನುಷ್ಯ ಇದೆಯಲ್ಲ, ಇದು ಗೊತ್ತಾಗ್ತಿದೆಯಲ್ಲ, ಸಣ್ಣದು ಇದು ಗೊತ್ತಾಗ್ತಾ ಇದೆಯಲ್ಲ, ಇದು ನೋಡ್ತೀರಲ್ಲ, ಇದು ಇಲ್ಲಿ ಸಣ್ಣದರಲ್ಲಿ ಏನು ಬರೆಯೋದಕ್ಕೆ ಆಗಲ್ಲ ನಾವು. ಈಗ ಅದಕ್ಕೆ ಮೇಲೆ ಮಾಡ್ಕೊಂಡಿದ್ದು ಚಿತ್ರ, ಈ ಚಿತ್ರ ನೋಡಿ, ಈ ಚಿತ್ರ ಇದೆಯಲ್ಲ, ಈ ಸಂಬಂಧಿ ಚಿತ್ರ. ಅಂದರೆ ಇದನ್ನೇ ತಿಳ್ಕೊಡ್ರಿ ನೀವು, ಇದು ಇದೆ ಅಂತ ತಿಳ್ಕೊಡ್ರಿ. ಇದು ಈ ಚಿತ್ರ ಇದೆ. ಇದರೊಳಗಡೆ ಕೇವಲ ಮನುಷ್ಯನನ್ನು ಮಾತ್ರ ತಗೊಳ್ಳಲಾಗಿದೆ, ಗೊತ್ತಾಯ್ತಲ್ಲ? ಹಾಂ, ಈಗ ಮನುಷ್ಯರೊಳಗಡೆ ಮತ್ತೆ ಮುಖ್ಯವಾಗಿ 3 ಭೇದಗಳು, ಅನೇಕ ಭೇದಗಳು ಅದು ಬೇಡ. ಈಗ ಮುಖ್ಯವಾಗಿ 3 ಭೇದಗಳು ಮನುಷ್ಯರಲ್ಲಿ. ಅಂದರೆ ಭೋಗಭೂಮಿಯ ಮನುಷ್ಯರು, ಆರ್ಯಖಂಡದ ಮನುಷ್ಯರು ಮತ್ತು ಮ್ಲೇಚ್ ಖಂಡದ ಮನುಷ್ಯರು. ಇಲ್ಲಿ ಭೋಗಭೂಮಿಯ ಮನುಷ್ಯರು ಅಂತಿದೆ ಅಂತಂದರೆ ಅಲ್ಲಿ ಸ್ತ್ರೀ ಪುರುಷ ಎಲ್ಲನೂ ಬಂತು. ಇಲ್ಲಿ ಮ್ಲೇಚ್ ಖಂಡದಲ್ಲೂ ಕೂಡ ಸ್ತ್ರೀ ಪುರುಷರೆಲ್ಲನೂ ಬಂದರು. ಆದರೆ ಇಲ್ಲಿ ಬರೆದೀನಿ ಆರ್ಯಖಂಡದ ಮನುಷ್ಯ ಅಂತ ಬರೆದೀನಿ. ಇಲ್ಲಿ ಮನುಷ್ಯರು ಅಂತ ಬರೆದಿಲ್ಲ ನಾನು, ಮನುಷ್ಯ ಅಂತ ಬರೆದೀನಿ. ಯಾಕೆಂತಂದರೆ ಇಲ್ಲಿ ಈ ಆರ್ಯಖಂಡದ ಮನುಷ್ಯ ಅಂದರೆ ಪುರುಷ ಪರ್ಯಾಯ ಜೀವಧಾರಿ ಮಾತ್ರ ಮೋಕ್ಷಕ್ಕೆ ಹೋಗಲು ಸಾಧ್ಯ. ಅರ್ಥ ಆಯಿತು? ಇದನ್ನೊಂದು ಸ್ವಲ್ಪ, ಈ ಚಿತ್ರವನ್ನು ಒಂದು ಸ್ವಲ್ಪ ಭಾಳ ಗಮನ ಇಟ್ಟು ನೀವು ಇನ್ನೊಂದು ಸಲ ಪದೇ ನೋಡಿಕೊಂಡು ಇದು ಮಾಡಿದ್ರೆ ನಿಮಗೆ ಸ್ವಲ್ಪ ಒಂದು ಯಾವುದೋ ಒಂದು ವಿಶೇಷ ಜ್ಞಾನ ಆಗೋದಕ್ಕೆ ಸಾಧ್ಯ ಇದೆ. ಯಾಕೆ ನಿಮ್ಗೊಂದು ಸ್ವಲ್ಪ ಅರ್ಥ ಆಗ್ತದೆ, ಅಂದರೆ ಜೀವಗಳ ಹೇಗೆ ಪರಿಸ್ಥಿತಿ ಇದೆಯಪ್ಪ. ಇನ್ನು ಮುಂದೆ ಒಂದು ಸ್ವಲ್ಪ ಅದನ್ನು ಓದಿಸ್ತೀನಿ ನಾನು. ಅಂದರೆ ಯಾವ್ಯಾವ ಜಾಗದಲ್ಲಿ ಏನೇನು ಬರೀಬೇಕು ಅದನ್ನು ಬರೆದು ಓದಿಸ್ತೀನಿ. ಯಾಕೆಂದರೆ ನಿಮಗಿದು ಇದರಲ್ಲಿ ಬರೆಯೋದಕ್ಕಾಗಲ್ಲ ನನಗೆ. ಹಾಗಾಗಿ ಉಳಿದ ವಿಷಯವನ್ನು ಮುಂದಿನ ಭಾಗಗಳಲ್ಲಿ ನೋಡೋಣ. ನನಗೆ ಅನಿಸುತ್ತೆ ಇದು ಇಲ್ಲಿಗೆ ಸರಿ ಆಗ್ತದೆ ಸಾಕು ಅಂತ ಕಾಣ್ತದೆ. ನೀವು ನಾಳೆ ಸರಿಯಾದ ಸಮಯಕ್ಕೆ ಬಂದುಬಿಡಬೇಕು. ಬರ್ರಿ.